ಸುಸ್ವಾದ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಸಂಜೆ ಟೈಮಲ್ಲಿ ಟೀ ಜೊತೆಗೆ ರುಚಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ನುವಂತಹ ಒಂದು ಬೋಂಡಾ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಅನ್ನೋವಂಥ ಒಂದು ರೆಸಿಪಿ. ಅದೇನಂದರೆ ದಿಂಡಿನ ಬೋಂಡಾ. ಈ ದಿಂಡು ಏನಂದರೆ ನೀವು ಈ ತೋಟದ ತರಕಾರಿ ಒಂದಿದು, ನೀವು ಆಲೂಗೆಡ್ಡೆ ಬೋಂಡ ತಿಂದಿರ್ತೀರಾ, ಈರುಳ್ಳಿ ಬೇರೆ ಬೇರೆ ಥರದ ಬೋಂಡಗಳನ್ನೆಲ್ಲ ಬಜ್ಜಿ ಬೋಂಡಗಳು ತಿಂದಿರ್ತೀರಾ. ಬಟ್ ಈ ಒಂದು ದಿಂಡಿನ ಬೋಂಡ ನಿಮಗೆ ಒಂದು ಡಿಫ್ರೆಂಟ್ ಆದ ರೆಸಿಪಿ ಮತ್ತು ಟೇಸ್ಟು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗಾದರೆ ಇದನ್ನು ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳೇನೇನು ಅಂತ ಹೇಳಿ ಮೊದಲಿಗೆ ನೋಡ್ಕೊಳ್ಳೋಣ. ನಾನಿಲ್ಲಿ ಮೊದಲು 1 ಕಪ್ಪು ಕಡಲೆ ಹಿಟ್ಟನ್ನ ಇಟ್ಕೊಂಡಿದ್ದೀನಿ, ಮತ್ತು 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಇಟ್ಕೊಂಡಿದ್ದೀನಿ. ಇದು ನಿಮಗೆ ಸೋಡಾ ಬದಲು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟು ಬೇಡ ಅಂದರೆ ಸೋಡಾನ ಉಪಯೋಗಿಸ್ಕೋಬೋದು. ಮತ್ತು ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಇಟ್ಕೊಂಡಿದ್ದೀನಿ, ಸ್ವಲ್ಪ ಇಂಗು, ಹಾಗೆ ಸ್ವಲ್ಪ 1 ಚಮಚ ಅಷ್ಟು ನಾನು ಅಜ್ವೈನ್ನ ತೊಗೊಂಡಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು ಒಂದು ದಿಂಡನ್ನು ಹೀಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವೇನು ಆಲೂಗೆಡ್ಡೆ ಕಟ್ ಮಾಡ್ಕೋತೀರಲ್ಲ ಬಜ್ಜಿಗೆ, ಆ ಶೇಪಲ್ಲಿ ನಾನು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಕಟ್ ಮಾಡಬೇಕಾದ್ರೆ ಅದ್ರದ್ದು ಮೇಲ್ಗಡೆ ಏನು ಪದರ ಇರುತ್ತೆ, ಆ ಸಿಪ್ಪೆನ ತೆಗೆದುಬಿಟ್ಟು ಒಳಗಡೆ ಇರೋಂತಹ ಸಾಫ್ಟ್ ಅಂಶನ ಮಾತ್ರ ನೀವು ಕಟ್ ಮಾಡಿ ಇಟ್ಕೋಬೇಕು. ಇಲ್ಲಿ ಸಿಪ್ಪೆ ಇರುತ್ತೆ, ಆ ಸಿಪ್ಪೆ ಎಲ್ಲ ಸುತ್ತ ಇರೋ ಸಿಪ್ಪೆನೆಲ್ಲ ತೆಗೆದು ಆಮೇಲೆ ಇದನ್ನ ರೌಂಡ್ಗೆ ಕಟ್ ಮಾಡಿ ನೀರು ಮಜ್ಜಿಗೆ ಒಳಗೇನೆ ನೀವು ಇದನ್ನ ಇಡಬೇಕು. ನೀವು ಹಾಗೆ ಇಟ್ಟರೆ ಇದು ಕರಿ ಆಗಿಬಿಡುತ್ತೆ ಬೇಗ, ಅದರಿಂದ ನೀರು ಮಜ್ಜಿಗೆ ಒಳಗೆ ಇಡಬೇಕು. ಇಷ್ಟೇ ಪದಾರ್ಥಗಳು ಬೇಕಾಗಿರೋದು. ಹಾಗಾದ್ರೆ ಇದನ್ನ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ 1 ಕಪ್ಪು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಇದಕ್ಕೇನೆ 2 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ, ಹಾಗೆ ಸ್ವಲ್ಪ ಇಂಗನ್ನು ಹಾಕೋತಾ ಇದ್ದೀನಿ, ಮತ್ತು 1 ಸ್ಪೂನ್ ಅಜ್ವೈನ್ನ ಹಾಕೋತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕ್ಕೊಂಡು ಮೊದಲಿಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೋಂಡಾ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು. ತುಂಬ ನೀರು ಮಾಡ್ಕೋಬಾರ್ದು. ತುಂಬ ನೀರು ಮಾಡಿಕೊಂಡ್ರೆ ಆ ಏನು ದಿಂಡಿದೆ ಆ ದಿಂಡಿಗೆ ಅದು ಅಂಟ್ಕೊಳ್ಳಲ್ಲ. ತುಂಬ ಗಟ್ಟಿ ಮಾಡಿಕೊಂಡ್ರು ನಿಮಗೆ ಹಿಟ್ಟು ಅದ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಒಂದು ಮೀಡಿಯಮ್ ಹದದಲ್ಲಿ ನೀವು ಇದನ್ನು ಕಲಿಸ್ಕೋಬೇಕು. ಹೀಗೆ ಇದನ್ನು ಒಂದ್ಸಲ ಕೂಡಿಸ್ಕೊಂಡು ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬೋಂಡಾ ಹಿಟ್ಟಿನ ಹದಕ್ಕೆ ನಾನಿಲ್ಲಿ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ನೀರಾಗೂ ಇಲ್ಲ. ಇದನ್ನು ಕಲಿಸೋ ಟೈಮಲ್ಲೇ ನಾನು ಇಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಟಿದ್ದೀನಿ. ಈ ಎಣ್ಣೆ ಕೂಡ ಕಾದಿದೆ. ಇವಾಗ ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದ ಎಣ್ಣೆಗೆ ನಾವಿಲ್ಲಿ ಏನು ನೆನೆಸಿಟ್ಕೊಂಡಿದ್ದೀವಿ ದಿಂಡು, ಆ ದಿಂಡನ್ನ ಹೀಗೆ ಹಾಕ್ಕೊಂಡು ಹಿಟ್ಟು ಜೊತೆ ಅದ್ದಿ ಎಣ್ಣೆ ಒಳಕ್ಕೆ ಬಿಡಬೇಕು. ಹೀಗೆ ಹಾಕ್ಕೊಂಡು ಈ ರೀತಿ ಹಿಟ್ಟು ಜೊತೆಗೆ ಅದ್ಬಿಟ್ಟು ಇದರೊಳಕ್ಕೆ ಬಿಡಬೇಕು. ಈ ರೀತಿ ಎಲ್ಲದನ್ನೂ ಬಿಟ್ಟು ಅದನ್ನು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ಮೀಡಿಯಮ್ ಉರಿನಲ್ಲೇ ಬೇಯಿಸಬೇಕು, ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು. ನೋಡಿ ಸ್ನೇಹಿತರೆ, ಈ ರೀತಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ನೀವು ಬೇಯಕ್ಕೆ ಬಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ. ಮತ್ತು ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಏನು ನೊರೆ ಅಂಶ ಕಮ್ಮಿ ಆಗುತ್ತೆ. ಆ ಟೈಮಲ್ಲಿ ನೀವು ಇದನ್ನು ತೆಕ್ಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೋಬೇಕು. ಈಗ ಎಣ್ಣೆ ಅಂಶ ಸ್ವಲ್ಪ ಕೆಳಕ್ಕೆ ಇಳಿಬೇಕು, ಅಲ್ಲಿವರೆಗೂ ಇದರಲ್ಲಿ ಬಿಡಬೇಕು. ಇದಾದಮೇಲೆ ಈಗ ನೆಕ್ಸ್ಟ್ ಹಾಗೆ ನಾನೇನು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟನ್ನು ಕೂಡ ಹೀಗೆ ಹಾಕ್ಕೊಂಡು ಇಟ್ಕೋತೀನಿ. ನೋಡಿ ಸ್ನೇಹಿತರೆ, ಹೀಗೆ 2 ಬ್ಯಾಚಲ್ಲಿ ನಾನು ದಿಂಡನ್ನ ಹಿಟ್ಟಿನೊಳ್ಳೆ ಅದ್ದಿ ಎಣ್ಣೆಗೆ ಬಿಟ್ಟು ನಾನು ಇಲ್ಲಿ ಕರೆದು ಇಟ್ಕೊಂಡಿದ್ದೀನಿ. ಇದೇ ರೀತಿ ನೀವು ಎಷ್ಟು ದಿಂಡನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀರಾ ಅಷ್ಟನ್ನು ಕೂಡ ಎಣ್ಣೆಗೆ ಹಾಕ್ಕೊಂಡು ಕರೆದು ಇಟ್ಕೊಳ್ಬೇಕು. ನಾನಿಲ್ಲಿ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ತಿಂಡಿ ತಿನ್ನಬೇಕಾದ್ರೆ ಅಥವಾ ಊಟ ಮಾಡಬೇಕಾದ್ರೆ ಗೊತ್ತಿಲ್ಲದೇನೆ ನೀವು ಕೂದಲನ್ನೇನಾದರೂ ತಿಂದಿದ್ರೆ, ಹೊಟ್ಟೆಯಲ್ಲಿ ಕೂದಲು ಸೇರಿಕೊಂಡಿದ್ರೆ, ಈ ದಿಂಡನ್ನು ತಿನ್ನೋದ್ರಿಂದ ಆ ಕೂದಲನ್ನ ನಿಮಗೆ ಹೊರಗೆ ತರೋದಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬ ಇದೆ, ಅಂದರೆ ನಾರಿನ ಅಂಶ ತುಂಬ ಇರೋದ್ರಿಂದ ಈ ಒಂದು ತರಕಾರಿ ತುಂಬ ಒಳ್ಳೆಯದು ಆ ದೇಹಕ್ಕೆ, ಆರೋಗ್ಯಕ್ಕೆ. ಆದ್ದರಿಂದ ಈ ಥರ ಒಂದು ಬಜ್ಜಿ ಅಥವಾ ಬೋಂಡಾನ ಮಾಡಿಕೊಂಡು ನೀವು ಕೂಡ ತಿನ್ನಿ. ಹೇಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.